ಕೇಂದ್ರ ಸರ್ಕಾರದಿಂದ ಮತ್ತೊಂದು ದೊಡ್ಡ ನಿರ್ಧಾರ. ಇದು ವಕ್ಫ್ ವಿಚಾರದಲ್ಲಿ ಕೈಗೊಂಡಿರೋದು. ಉಮ್ಮೀದ್ ಅನ್ನುವ ಪೋರ್ಟಲ್ ನ ಇದೇ ತಿಂಗಳು 6ನೇ ತಾರೀಕು ಲಾಂಚ್ ಮಾಡ್ತಾ ಇದೆ. ಸರ್ಕಾರದ ಈ ಘೋಷಣೆ ಕೇಳಿ ಮೌಲಾನಾ ಗ್ಯಾಂಗು ವಕ್ಫ್ ಗ್ಯಾಂಗಿಗೆ ತಳಮಳ ಶುರುವಾಗಿದೆ. ಈ ಪೋರ್ಟಲ್ ನ ಉದ್ದೇಶ ಕೇಳಿದ್ರೆ ನೀವು ವಕ್ಫ್ ಕತೆ ಮುಗೀತು, ಒಂದು ಕ್ಷಣ ನೀವು ಶಾಕ್ ಆಗಿ ಹೋಗ್ಬಿಡ್ತೀರಾ. ಇಷ್ಟೆಲ್ಲಾ ಪ್ರಾಪರ್ಟೀಸ್ ಇದಾವ ವಕ್ಫ್ ಬೋರ್ಡ್ ಬಳಿ. ಯಾಕಂದ್ರೆ ಈ ಎಲ್ಲ ಪ್ರಾಪರ್ಟೀಸ್ ನ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ. ಅದು ಟೈಮ್ ಬೌಂಡ್ 6 ತಿಂಗಳ ಒಳಗೆ. ಅದಕ್ಕಾಗಿ ಈ ಉಮ್ಮೀದ್ ಪೋರ್ಟಲ್ ಮಾಡಿರೋದು. ಕಪಿಲ್ ಸಿಬಲ್, ಮನೋಜ್ ಸಿಂಘ್ವಿ ಅಂತಹ ದೊಡ್ಡ ದೊಡ್ಡ ಲಾಯರ್ಗಳು ವಕ್ಫ್ ಗ್ಯಾಂಗ್ ನ ಇಷ್ಟು ದಿವಸ ದಾರಿ ತಪ್ಪಿಸಿದ್ರು. ತಾವು ಮಾತ್ರ ದೊಡ್ಡ ದೊಡ್ಡ ಅಮೌಂಟ್ ಮೋಟಾ ಕಮಾಯಿ ಮಾಡಿಟ್ಕೊಂಡ್ರು. ಈಗ ಕೇಂದ್ರ ಸರ್ಕಾರ ಡಬಲ್ ಆಪ್ ಗಳನ್ನ ಲಾಂಚ್ ಮಾಡೋ ಮೂಲಕ ಒಂದಲ್ಲ ಎರಡಲ್ಲ ಡಬಲ್ ಅಟ್ಯಾಕ್ ಮಾಡ್ತಾ ಇರೋದು ವಕ್ಫ್ ಗ್ಯಾಂಗ್ ವಿರುದ್ಧ. ಭಾರತದಾದ್ಯಂತ ಈಗ ಎಷ್ಟೇ ಇಲ್ಲೀಗಲ್ ವಕ್ಫ್ ಪ್ರಾಪರ್ಟಿ ಇದ್ರು ಅವೆಲ್ಲವುಗಳ ಜಪ್ತಿ ಪಕ್ಕಾ ಆಗಿದೆ. ವಕ್ಫ್ ಬೈ ಯೂಸರ್ ನ ಇಟ್ಕೊಂಡು ತಮಾಷೆ ಮಾಡ್ತಾ ಇದ್ರು. ದರ್ಗಾ ಆಗಿ, ಮದರಸ ಆಗಿ, ಮಸೀದಿಗಳಾಗಿ ಈ ಹಿಂದಿನಿಂದ ಯೂಸ್ ಮಾಡ್ತಾ ಇದ್ರೆ ಅದು ವಕ್ಫ್ ಪ್ರಾಪರ್ಟಿ ಆಗುತ್ತೆ. ಯೂಸ್ ಮಾಡ್ಲಿ ಬಿಡಿ. ಎಂತಹ ಸುಲಭವಾದ ದಾರಿ ನೋಡಿ ಪ್ರಾಪರ್ಟಿಗಳನ್ನ ನುಂಗಿ ನೀರು ಕುಡಿಯೋದಿಕ್ಕೆ. ಹೇಗಿದ್ರು ಬಹಳ ದಿವಸದಿಂದ ಅವರೇ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾಕೆ ಬೇಕು ರಿಜಿಸ್ಟ್ರೇಷನ್? ಅದಕ್ಕೆ ಯಾಕೆ ಹೋಗ್ಬೇಕು ಸುಪ್ರೀಂ ಕೋರ್ಟ್ಗೆ? ಅವರ ಹೆಸರಿಗೆ ಬರ್ಕೊಟ್ಬಿಡಿ. ಹಿಂಗೆ ತಾನೇ ಕೇಳ್ತಾ ಇದ್ದಿದ್ದು. ಸುಪ್ರೀಂ ಕೋರ್ಟ್ ನಲ್ಲಂತೂ ವಕ್ಫ್ ಬಿಲ್ ಅಮೆಂಡ್ಮೆಂಟ್ ನ ಕೇಸ್ ಪೆಂಡಿಂಗ್ ಇದೆ. ಜಡ್ಜ್ ಸಾಬ್ಗಳು, ಮೈಲಾರ್ಡ್ಸ್ ತೀರ್ಪು ಕೊಡೋದಿಕ್ಕೆ ರೆಡಿನೇ ಇಲ್ಲ. ನಾನೀಗಾಗ್ಲೇ ಹೇಳಿದ್ದೆ, ವಕ್ಫ್ ಅಮೆಂಡ್ಮೆಂಟ್ ಬಿಲ್ ನ ವಿಚಾರಣೆ ಸುಲಭವಾಗಿ ಮುಗಿಯೋದಲ್ಲ, ಸಾಕಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ಅಂತ. ಅದೇ ಈಗ ಆಗ್ತಾ ಇರೋದು. ಈ ಅವಕಾಶವನ್ನೇ ಈಗ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಬಳಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದು ಉಮ್ಮೀದ್ ಪೋರ್ಟಲ್ ನ ಲಾಂಚ್ ಮಾಡೋ ಮೂಲಕ. ಜೂನ್ 6ನೇ ತಾರೀಕು ಅದು ಲಾಂಚ್ ಆಗುತ್ತೆ. 6 ತಿಂಗಳೊಳಗೆ ಎಷ್ಟೆಲ್ಲಾ ವಕ್ಫ್ ಪ್ರಾಪರ್ಟೀಸ್ ಇದಾವೆ ಅದೆಲ್ಲ ಇದರ ಅಂಡರ್ ನಲ್ಲೇ ಬರಬೇಕು, ರಿಜಿಸ್ಟ್ರೇಷನ್ ಆಗಬೇಕು. ಯಾವೆಲ್ಲ ವಕ್ಫ್ ಪ್ರಾಪರ್ಟಿಗಳು ರಿಜಿಸ್ಟ್ರೇಷನ್ ಆಗಲ್ವೋ ಅವೆಲ್ಲ ವಿವಾದಿತ, ಡಿಸ್ಪ್ಯೂಟೆಡ್ ಆಗುತ್ತೆ. ಅದರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬಹುದು. ಈ ಆಸ್ತಿಗೆ, ಜಮೀನಿಗೆ ಕಾಗದ ಪತ್ರ ಇಲ್ಲ, ಅದ್ರ ಓನರ್ ಯಾರು ಗೊತ್ತಿಲ್ಲ, ಅದು ಯಾರಿಂದ ಹೇಗೆ ಬಂತು ಗೊತ್ತಿಲ್ಲ ಅಂತೆಲ್ಲ ಹೇಳುವಂತಿಲ್ಲ. ಹಾಗೆ ಹೇಳಿದ್ದೆ ಆದ್ರೆ ಆ ಪ್ರಾಪರ್ಟಿ ಸರ್ಕಾರದ್ದು. ಇದಕ್ಕೆ ಉಮ್ಮೀದ್ ಪೋರ್ಟಲ್ ಅಂತ ಹೆಸರು ಕೊಟ್ಟಿದ್ದಾರೆ. ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್, ಎಂಪವರ್ಮೆಂಟ್, ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್, ಉಮ್ಮೀದ್ ಅಂತ ಇದರ ಹೆಸರು. ಇದರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಯಾವುದೇ ವಕ್ಫ್ ಪ್ರಾಪರ್ಟಿ ಇದ್ರೆ 6 ತಿಂಗಳೊಳಗೆ ಈ ಪೋರ್ಟಲ್ ಅಲ್ಲಿ ಅದನ್ನ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ. ನಿಮ್ಗೆಲ್ಲ ಗೊತ್ತೇ ಇದೆ, ಸರ್ಕಾರ ಎಲ್ಲವನ್ನೂ ಈಗ ಡಿಜಿಟಲೈಸೇಷನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ನಿಮ್ಮ ಜಮೀನೇ ಆಗಿರ್ಬೋದು, ದೇಶದಲ್ಲಿ ಯಾವೆಲ್ಲ ಆಸ್ತಿ ಪಾಸ್ತಿಗಳಿದಾವೆ, ಅದು ಮನೆ ಆಗಿರ್ಬೋದು, ಫ್ಲಾಟ್ ಆಗಿರ್ಬೋದು, ಇದೆಲ್ಲದರ ಆಧಾರ್ ಕಾರ್ಡ್ ಆಗುತ್ತೆ. ಪ್ರತಿ ಫ್ಲಾಟ್ ನ ಆಧಾರ್ ಕಾರ್ಡ್ ಮಾಡಿಸ್ಬೇಕಾಗುತ್ತೆ. ಇದು ಭ್ರಷ್ಟಾಚಾರಿಗಳಿಗೆ ನಿದ್ದೆಗೆಡಿಸ್ತಾ ಇದೆ. ಸೇಮ್ ಅದೇ ರೀತಿ ವಕ್ಫ್ ಗಾಗಿ ಈಗ ಉಮ್ಮೀದ್ ಅನ್ನೋ ಪೋರ್ಟಲ್ ಮಾಡಿರೋದು ಸರ್ಕಾರ. ಅದರಲ್ಲಿ ವಕ್ಫ್ ಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳು ಇರಬೇಕಾಗುತ್ತೆ, ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಎಷ್ಟು ಉದ್ದ, ಅಗಲ, ಎಷ್ಟು ಜಮೀನು, ಎಲ್ಲಿಂದ ಎಲ್ಲಿವರೆಗಿದೆ, ಅದರ ಜಿಯೋ ಲೊಕೇಶನ್ ಟ್ಯಾಗ್ ಸಹ ಮಾಡಲಾಗುವುದು. ಇದು ಯಾರ ಜಮೀನಾಗಿತ್ತು, ಯಾರಿಂದ ಬಂದಿರೋದು, ಎಲ್ಲದರ ಮಾಹಿತಿ ಅದರಲ್ಲಿ ಇರಬೇಕು. ಇಷ್ಟು ದಿವಸ ಏನ್ ಕಾಗಜ್ ನಹಿ ದಿಖಾಯೆಂಗೆ, ಕಾಗದ ಪತ್ರ ತೋರ್ಸಲ್ಲ ಅಂತಿದ್ರು, ಇನ್ನು ಮುಂದೆ ಅದೆಲ್ಲ ನಡೆಯಲ್ಲ. ನಿಮಗೇನಾದ್ರೂ ರಿಜಿಸ್ಟ್ರೇಷನ್ ಮಾಡಿಸುವಲ್ಲಿ ಸಮಸ್ಯೆ ಆದ್ರೆ 12 ತಿಂಗಳ ಎಕ್ಸ್ಟೆಂಡೆಡ್ ಅವಕಾಶ ಕೊಡಲಾಗುವುದು. ಅಲ್ಲಿಗೂ ಮಾಡ್ಲಿಲ್ಲ ಅಂದ್ರೆ ಆ ಪ್ರಾಪರ್ಟಿ ಆಗ ವಿವಾದಿತವಾಗುತ್ತೆ, ಕೋರ್ಟ್ ಮೆಟ್ಟಿಲೇರುತ್ತೆ. ಆಗ ವಕ್ಫ್ ಬೋರ್ಡ್ ನವರ ಯಾವುದೇ ಅಧಿಕಾರ ಆ ವಿವಾದಿತ ಪ್ರಾಪರ್ಟಿ ಮೇಲೆ ಇರಲ್ಲ. ಮೊದಲೆಲ್ಲ ಏನಾಗ್ತಾ ಇತ್ತು, ಏನೇ ಆಸ್ತಿ ಪಾಸ್ತಿಯ ವಕ್ಫ್ ವಿವಾದಗಳಿದ್ರು ಅದೆಲ್ಲವನ್ನ ವಕ್ಫ್ ಟ್ರಿಬ್ಯುನಲ್ಗೆ ಹೋಗಿ ಬಗೆಹರಿಸಿಕೊಳ್ಬೇಕಾಗಿತ್ತು. ಆ ಟ್ರಿಬ್ಯುನಲ್ ಏನು ಆದೇಶ ಕೊಡುತ್ತೋ ಅದೇ ಫುಲ್ ಅಂಡ್ ಫೈನಲ್. ಅದನ್ನ ನಮ್ಮ ನ್ಯಾಯಾಂಗ ವ್ಯವಸ್ಥೆನಲ್ಲಿ ಪ್ರಶ್ನೆನೇ ಮಾಡುವಂತಿರಲಿಲ್ಲ. ಹೊಸ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಪ್ರಕಾರ ಇನ್ನು ಮುಂದೆ ಪ್ರಾಪರ್ಟಿ ಅಥವಾ ಆಸ್ತಿ ಪಾಸ್ತಿ ವಕ್ಫ್ದು ಹೌದು ಅಲ್ಲವೋ ಅನ್ನೋದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಉಮ್ಮೀದ್ ಪೋರ್ಟಲ್ ನಿಂದ ದೂದ್ ಕಾ ದೂದ್ ಪಾನಿ ಕಾ ಪಾನಿ ಆಗೋಗ್ಬಿಡುತ್ತೆ. ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡಿದ್ರೆ ವಕ್ಫ್ದು, ಇಲ್ಲದೆ ಹೋದ್ರೆ ಅದು ಡಿಸ್ಪ್ಯೂಟೆಡ್. ಆಸ್ ಸಿಂಪಲ್ ಆಸ್ ಇಟ್ ಈಸ್. ಇದು ವಕ್ಫ್ ಗ್ಯಾಂಗ್ ಮೇಲೆ ಉಮ್ಮೀದ್ ಪೋರ್ಟಲ್ ಮೂಲಕ ಒಂದು ರೀತಿಯ ಅಟ್ಯಾಕ್ ಆಗಿದ್ರೆ, ನಾನ್ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಎರಡೆರಡು ಡಬಲ್ ಅಟ್ಯಾಕ್ ಮಾಡಿದೆ ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ ಮೇಲೆ ಅಂತ. ಇನ್ನು ಒಂದು ಆಪ್ ನ ಲಾಂಚ್ ಮಾಡಿದೆ. ನಿಮ್ಗೆ ಗೊತ್ತು, ನ್ಯಾಷನಲ್ ಹೈವೇ ಅಂದ್ರೆ ಅದರ ಸುತ್ತಮುತ್ತ ಸ್ವಲ್ಪ ಜಮೀನ್ ಇರುತ್ತೆ. ಆ ಎಲ್ಲ ಜಮೀನು ರಾಷ್ಟ್ರೀಯ ಹೆದ್ದಾರಿಗೆ ಸೇರಿದ್ದು ಅಂದ್ರೆ ಅದು ಕೇಂದ್ರ ಸರ್ಕಾರದ ಆಸ್ತಿ ಆಗುತ್ತೆ. ಅಲ್ಲಿ ಯಾವುದೇ ಮಜಾರೆ, ಮದ್ರಾಸ, ದರ್ಗಾ ಇದ್ರೆ ಅವೆಲ್ಲದರ ಮೇಲೆ ಬುಲ್ಡೋಜರ್ ಹರಿಸಬಹುದು. ಇದು ಕೇಂದ್ರ ಸರ್ಕಾರ ತೆಗೆದುಕೊಂಡಿರೋ ನಿರ್ಧಾರ ಅಲ್ಲ, ಸುಪ್ರೀಂ ಕೋರ್ಟೇ ಕೊಟ್ಟಿರೋ ಆದೇಶ. ಹೈವೇ ಸುತ್ತಮುತ್ತ ಆಗಿರ್ತಕ್ಕಂತಹ ಅತಿಕ್ರಮಣಗಳನ್ನ ಯಾವ ರೀತಿ ತೆರವುಗೊಳಿಸಬೇಕು ಅನ್ನುವ ಪಿನ್ ಟು ಪಿನ್ ನಿರ್ದೇಶನಗಳನ್ನ ಸುಪ್ರೀಂ ಕೋರ್ಟೇ ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ. ಬುಲ್ಡೋಜರ್ ಅರಿಸಿಯೇ ಅದನ್ನ ವೆಕೇಟ್ ಮಾಡಬೇಕು ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಅದಕ್ಕೆ ಟೈಮ್ ಲಿಮಿಟ್ ಸಹ ನಿಗದಿ ಮಾಡಿದೆ ಸುಪ್ರೀಂ ಕೋರ್ಟ್. 3 ತಿಂಗಳೊಳಗಾಗಿ ಹೈವೇ ಸುತ್ತಮುತ್ತ ಯಾವುದೇ ಅತಿಕ್ರಮಣಗಳು ಸರ್ಕಾರದ ಗಮನಕ್ಕೆ ಬಂದ್ರೆ 3 ತಿಂಗಳೊಳಗಾಗಿ ಅದನ್ನು ತೆರವುಗೊಳಿಸಬೇಕು.
ಸುಪ್ರೀಂ ಕೋರ್ಟ್ ನ ಈ ಆದೇಶದ ಹಿನ್ನೆಲೆಯಲ್ಲಿ ಸರ್ಕಾರ ಈಗಾಗಲೇ ರಾಜಮಾರ್ಗ್ ಯಾತ್ರಿ ಅನ್ನುವ ಅಪ್ಲಿಕೇಶನ್ ನ ಡೆವಲಪ್ ಮಾಡಿ ರಿಲೀಸ್ ಸಹ ಮಾಡಿದೆ. ಅದರ ಪ್ರಚಾರ ಪ್ರಸಾರ ಸಹ ಮಾಡ್ತಾ ಇದೆ. ಖುದ್ದು ಸುಪ್ರೀಂ ಕೋರ್ಟ್ ಇನಿಷಿಯೇಟಿವ್ ತಗೊಂಡು ಹೇಳಿರೋದು ಆ ಅಪ್ಲಿಕೇಶನ್ ನ ಸರಿಯಾದ ರೀತಿಯಲ್ಲಿ ಪ್ರಚಾರ ಮಾಡಿ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಅದು ಗೊತ್ತಾಗ್ಬೇಕು. ಪ್ರತಿಯೊಬ್ಬರ ಮೊಬೈಲ್ ಫೋನ್ಗಳಲ್ಲೂ ಅದು ಇರಬೇಕು. ಹೈವೇ ಅಕ್ಕಪಕ್ಕಗಳಲ್ಲಿ ಎಲ್ಲಾದ್ರೂ ನೀವು ಅತಿಕ್ರಮಣಗಳನ್ನ ಕಂಡ್ರೆ ಒಂದು ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ರೆ ಮುಗೀತು. ಅದು ಮಜಾರೆ, ದರ್ಗಾ, ಸ್ಮಾರಕ, ದೇವಸ್ಥಾನ ಸಹ ಆಗಿರಬಹುದು. ಫೋಟೋ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ನಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ರೆ ಮುಗೀತು. ನಿಮ್ಮ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಅದರ ಜಿಯೋ ಲೊಕೇಶನ್ ಸಹ ರಿಜಿಸ್ಟರ್ ಆಗುತ್ತೆ. 3 ತಿಂಗಳ ಡೆಡ್ ಲೈನ್ ಒಳಗೆ ಸರ್ಕಾರ ಕ್ರಮ ಕೈಗೊಳ್ಳಲೇಬೇಕು. ಅದನ್ನ ಖಾಲಿ ಮಾಡಿಸ್ಲೇಬೇಕಾಗತ್ತೆ. ಇದರಲ್ಲಿ ಯಾವುದೇ ಇಫ್ ಅಂಡ್ ಬಟ್ಸು ಇಲ್ಲ. ಅದು ನ್ಯಾಷನಲ್ ಹೆದ್ದಾರಿಯ ಪ್ರಾಪರ್ಟಿ. ಅಲ್ಲಿ ಯಾವುದೇ ವಕ್ಫ್ ಬೈ ಯೂಸರ್ ಅಪ್ಲೈ ಆಗಲ್ಲ. ಈ ಹಿಂದಿನಿಂದ ನಾವೇ ಬಳಸ್ತಾ ಇದೀವಿ, ಹಾಗಾಗಿ ಅದು ನಮ್ದು. ಈ ಎಲ್ಲ ವಾದಗಳು ಹೈವೇ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ನಡೆಯಲ್ಲ. ಈ ಬಾರಿ ತೆಗೆದುಕೊಂಡಿರೋ ಇನಿಷಿಯೇಟಿವ್ ಸಾಕಷ್ಟು ಜನಮನ್ನಣೆಗೆ ಪಾತ್ರ ಆಗಿದೆ. ಯಾಕಂದ್ರೆ ಇದರಲ್ಲಿ ಸುಪ್ರೀಂ ಕೋರ್ಟ್ ಖುದ್ದು ನಾಗರಿಕರನ್ನೇ ಇನ್ವಾಲ್ವ್ ಮಾಡಿದೆ. ರಾಜಮಾರ್ಗ್ ಯಾತ್ರಾ ಅನ್ನುವ ಅಪ್ಲಿಕೇಶನ್ ನ ಲಾಂಚ್ ಮಾಡುವ ಮೂಲಕ ವಕ್ಫ್ ಬೋರ್ಡ್ ಪರವಾಗಿ ವಾದ ಮಾಡ್ತಾ ಇರುವ ಸಿಬ್ಬಲ್ ಮತ್ತು ಸಿಂಘ್ವಿ ಅವರ ಪ್ರಯತ್ನ ಏನಾಗಿತ್ತು, ಹೇಗಾದ್ರೂ ಮಾಡಿ ಸರ್ಕಾರ ವಕ್ಫ್ ಪ್ರಾಪರ್ಟಿನ ಮುಟ್ಟದಂತೆ ನೋಡಿಕೊಳ್ಬೇಕು, ವಕ್ಫ್ ಬೈ ಯೂಸರ್ ಖತಮ್ ಆಗದಂತೆ ಮಾಡಬೇಕು, ವಕ್ಫ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗುವುದನ್ನ ತಪ್ಪಿಸಬೇಕು, ಅನ್ಯ ಧರ್ಮೀಯರನ್ನ ವಕ್ಫ್ ಬೋರ್ಡ್ಗೆ ಎಂಟ್ರಿ ಆಗುವುದನ್ನ ತಡಿಬೇಕು ಅಂತ ಏನೆಲ್ಲಾ ಪ್ರಯತ್ನ ಮಾಡಿದ್ರು. ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನೇ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿಬಿಟ್ರೆ ಸರ್ಕಾರದ ಕೈ ಕಟ್ಟಿದಂತಾಗುತ್ತೆ. ಅದು ಡಿಸಿಷನ್ ಬರೋದಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ. ಅಮೆಂಡ್ಮೆಂಟ್ ಬಿಲ್ ಇದ್ದು ಇಲ್ಲದಂತಾಗುತ್ತೆ. ಇದು ನೋಡಿ ಸಿಬ್ಬಲ್ ಸಿಂಘ್ವಿ ಅವರು ಮಾಡಿದ್ದ ಮಾಸ್ಟರ್ ಪ್ಲಾನ್. ಆದ್ರೆ ಅದೇ ಪ್ಲಾನ್ ಅವರಿಗೆ ಉಲ್ಟಾ ಹೊಡಿತಾ ಇದೆ. ಅವರೆಲ್ಲರ ಆಶಾ ಗೋಪುರಗಳನ್ನ ಧರಾಶಾಯಿ ಮಾಡಿ 2 ಬ್ಯಾಕ್ ಟು ಬ್ಯಾಕ್ ಅಪ್ಲಿಕೇಶನ್ ಗಳನ್ನ ಲಾಂಚ್ ಮಾಡುವ ಮೂಲಕ ವಕ್ಫ್ ಮೇಲೆ ಸ್ಟ್ರೈಕ್ ಮಾಡಿದೆ. ನೀವೇ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಕಪಿಲ್ ಸಿಬ್ಬಲ್ ಅವರು ಏನಂತ ವಾದ ಮಾಡಿದ್ರು, ವಕ್ಫ್ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಬರುತ್ತೆ, ಅದು ಇಸ್ಲಾಂನ ಅವಿಭಾಜ್ಯ ಅಂಗ ಆಗಿದೆ. ಹೀಗೆ ತಾನೇ ವಾದ ಮಾಡಿದ್ದು. ಫಂಡಮೆಂಟಲ್ ರೈಟ್ಸ್ ಇಲ್ಲಿ ಬರೋದ್ರಿಂದ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ. ಅಮೆಂಡ್ಮೆಂಟ್ ರದ್ದು ಮಾಡಬೇಕು ಅಂತಾನೆ ತಾನೇ ಸುಪ್ರೀಂ ಕೋರ್ಟ್ ಅಲ್ಲಿ ಸಿಬ್ಬಲ್ ಸಿಂಘ್ವಿ ವಾದ ಮಾಡಿದ್ದು. ಇದಕ್ಕೆ ಸುಪ್ರೀಂ ಕೋರ್ಟೇ ಉತ್ತರ ಕೊಟ್ಟಿದೆ, ವಕ್ಫ್ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಬರಲ್ಲ. ಯಾಕೆ ಅಂದ್ರೆ ಅದು ಇಸ್ಲಾಂ ಧರ್ಮದ ಅವಿಭಾಜ್ಯ ಅಂಗ ಅಲ್ಲ, ಅದು ಇಸ್ಲಾಂನ ಕಾನ್ಸೆಪ್ಟ್ ಅಷ್ಟೇ ಅಂತ ಸುಪ್ರೀಂ ಕೋರ್ಟೇ ಖಂಡ ತುಂಡವಾಗಿ ಪ್ರತಿಕ್ರಿಯೆ ಸಹ ಕೊಟ್ಟಿದೆ. ಯಾವಾಗ ವಕ್ಫ್ ಬಿಲ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟೇ ಹೀಗೆ ಹೇಳ್ತು, ಆಗ್ಲೇ ಸಿಂಘ್ವಿ ಸಿಬ್ಬಲ್ರಿಗೆ ಗೊತ್ತಾಗೋಯ್ತು, ಮುಗೀತು ವಕ್ಫ್ ಕತೆ. ಆದ್ರೂ ಎಳಿತಾ ಇದ್ದಾರೆ ನೋಡಿ. ಕಾರಣ ಮೋಟಾ ಕಮಾಯಿ, ಸಿಕ್ಕಾಪಟ್ಟೆ ಫೀಸ್ ತೆಗೆದುಕೊಳ್ತಾರೆ. ಬರೋದೆಲ್ಲ ಬರ್ಲಿ, ಎಲ್ಲಿಂದ ಬಂದ್ರೇನು ಅಂತ. ಒಂದಂತೂ ಸ್ಪಷ್ಟ, ಸರ್ಕಾರದ ಈ ನಿರ್ಧಾರದಿಂದ ಗೊತ್ತಾಗೋದು, ಕಾಗದ ಪತ್ರ ಇಲ್ಲ ಅಂದ್ರೆ ಅದು ವಕ್ಫ್ದಲ್ಲ, ರಿಜಿಸ್ಟ್ರೇಷನ್ ಇಲ್ಲ ಅಂದ್ರೆ ಅದು ವಕ್ಫ್ದಲ್ಲ. ನೀವು ಯಾವುದೇ ಜಮೀನು ಅಥವಾ ಪ್ರಾಪರ್ಟಿನ ವಕ್ಫ್ ಬೈ ಯೂಸರ್ ಹೆಸರಿನಲ್ಲಿ 100 ವರ್ಷಗಳಿಂದ ಯೂಸ್ ಮಾಡ್ತಾ ಇರಬಹುದು. ಅದಕ್ಕೆ ಕಾಗದ ಪತ್ರ ರಿಜಿಸ್ಟ್ರೇಷನ್ ಇಲ್ಲ ಅಂದ್ರೆ ಅದು ವಕ್ಫ್ದಲ್ಲ. ಆಸ್ ಸಿಂಪಲ್ ಆಸ್ ಇಟ್ ಈಸ್. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.